ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ಮಳೆಯಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಗುಡ್ಡ ಕುಸಿತಾ ಇದೆ. ಶಿರೂರಿನಲ್ಲಿ ಗುಡ್ಡ ಕುಸಿದು 7 ಜನ ಆ ಗುಡ್ಡದ ಅವಶೇಷದ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ರು. ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಈಗ ಅದೇ ಸ್ಥಳದಲ್ಲಿ ಮತ್ತೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಶಿರೂರು ಬಳಿ ಮತ್ತೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಇವತ್ತು ಬೆಳಿಗ್ಗೆ ಅದೇ ಜಾಗದಲ್ಲಿ ಗುಡ್ಡ ಕುಸಿದಿದೆ ಶಿರೂರಿನಲ್ಲಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ, ದುರ್ಗಮ ಸ್ಥಿತಿ ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಕಡೆ ಜನರ ಸ್ಥಿತಿ ಅತಂತ್ರದ ಸ್ಥಿತಿಗೆ ತಲುಪಿದೆ. ನಾನೀಗ ಇರುವಂಥ ಜಾಗ ಅಂಕೋಲದ ಬಳಿ ಇರುವಂಥ ಶಿರೂರು ಬಳಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ ಆ ಜಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂಬದಿಯಲ್ಲಿ ಏನು ಕಾಣ್ತಾ ಇದೆ ಈಗ ಆ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿತ್ತು. ಈಗ ಇವತ್ತು ಮತ್ತೊಮ್ಮೆ ದೊಡ್ಡದಾದಂಥ ಬಂಡೆ ಕುಸಿದಿದೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಒಂದು ಜಾಗಕ್ಕೆ ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ ಮಣ್ಣನ್ನು ರಸ್ತೆಯ ಮೇಲಿಂದ ತೆರವು ಮಾಡುವಂಥ ಕಾರ್ಯಾಚರಣೆ ಮಾತ್ರ ಆಗ್ತಾ ಇದ್ದು ಕೇವಲ ಹಿಟಾಚಿ ಹಾಗೂ JCBಗಳ ಮೂಲಕ ಆ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇರುವಂಥ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮತ್ತೊಮ್ಮೆ ಆ ಒಂದು ಗುಡ್ಡ ಕುಸಿಯುವಂಥ ಸಂಭವ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಇದೇ ಒಂದು ಜಾಗದಲ್ಲಿ ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ಪೊಲೀಸರು, ರಕ್ಷಣಾ ಪಡೆಗಳು ಇಲ್ಲಿ ವಾಹನಗಳನ್ನು ಹಾಕಿಕೊಂಡು ಯಾರನ್ನು ಕೂಡ ಒಳಗಡೆ ಹೋಗದಂತೆ ಅಲ್ಲೇ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಮತ್ತೊಂದು ಇದೇ ಜಾಗದಲ್ಲಿ ಅವಘಡ ಸಂಭವಿಸಿದೆ. ನೋಡಿ, ನಾವು ಗಮನಿಸ್ಬೋದು. ಈಗ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಗುಡ್ಡದ ಮೇಲಿಂದ ನೀರು ಕೂಡ ಸುರಿತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ರಸ್ತೆಯ ಮೇಲೆ ಮಣ್ಣು ಕುಸಿದು ಬಿದ್ದಿದೆಯಲ್ಲ ಆ ಒಂದು ಜಾಗದಲ್ಲಿ ಈಗ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದು ಇದೇ ರೀತಿಯಾಗಿ ಮಳೆ ಸುರಿತಾನೆ ಇದ್ದರೆ ಆ ಒಂದು ಮಣ್ಣು ತೆರವು ಕಾರ್ಯಾಚರಣೆ ಸಾಕಷ್ಟು ವಿಳಂಬ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದ್ದು ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಭೀತಿ ಆ ವಾತಾವರಣ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನೋಡಿ, ಒಂದ್ ಕಡೆಯಲ್ಲಿ ಗುಡ್ಡ ಕುಸಿತ, ಇನ್ನೊಂದು ಕಡೆಯಲ್ಲಿ ಇದೇ ಶಿರೂರು ಭಾಗದಲ್ಲಿರುವಂಥ ಈ ಗಂಗಾವಳಿ ನದಿ ಪ್ರವಾಹವಾಗಿ ಉಕ್ಕಿ ಹರಿತಾ ಇದೆ. ಈ ಪ್ರವಾಹಕ್ಕೆ ಕೃಷಿ ಭೂಮಿ ಕೂಡ ಸರ್ವನಾಶ ಆಗಿದೆ. ನೆರೆ ನೀರಿನಲ್ಲಿ ಮುಳುಗಿದ ಬೆಳೆಗಳು, ಪ್ರವಾಹದಲ್ಲಿ ಸಿಲುಕಿದ ಜನರ ಸ್ಥಿತಿ ಈಗ ಅಧೋಗತಿಯಾಗಿದೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು, ಹಾಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಅವರು. ಬನ್ನಿ ನೋಡ್ಕೊಂಡು ಬರೋಣ. ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂಥ ಧಾರಾಕಾರ ಮಳೆಗೆ ಮನೆ ಮಠ ಅಷ್ಟೇ ಅಲ್ಲ, ಗದ್ದೆಗಳೆಲ್ಲವೂ ಕೂಡ ಹಾಳಾಗಿದೆ. ನದಿಯ ನೀರುಗಳು ಉಕ್ಕಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ನಾವೀಗ ನಿಂತಿರುವಂಥ ಜಾಗ ಇದೆ. ನನ್ನ ಹಿಂಬದಿಯಲ್ಲಿ ಈ ಒಂದು ಜಾಗದ ಹಿಂಬದಿಯಲ್ಲಿ ಗಂಗಾವಳಿ ನದಿ ಹರಿಯುತ್ತೆ. ಮಳೆ ಜಾಸ್ತಿ ಆದಂತೆ ಆ ಒಂದು ಗಂಗಾವಳಿ ನದಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಈ ಭಾಗಕ್ಕೆ ಹರಿದು ಬರುತ್ತೆ. ನೋಡಿ, ಈಗ ನಾನೀಗ ಇರುವಂಥದ್ದು ಇದು ಗದ್ದೆ ಸಂಪೂರ್ಣವಾಗಿ ನಾಶ ಆಗಿದೆ. ಆಲ್ಮೋಸ್ಟ್ ನಾವು ಅರ್ಧ ಮುಳುಗಿದ್ದೀವಿ. ನನ್ನೊಂದಿಗೆ ನನ್ನ ಇಲ್ಲಿನ ಕಾರವಾರದ ಪ್ರತಿನಿಧಿ ಆಗಿರುವಂಥ ಶೇಷಗಿರಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಶೇಷಗಿರಿ ಅವರೇ, ನೋಡಿ, ಈ ರೀತಿಯಾಗಿ ಗದ್ದೆಗಳೆಲ್ಲವೂ ಕೂಡ ನಾಶ ಆಗಿದೆ, ಜಲಾವೃತ ಆಗಿದೆ. ಅಲ್ಲೊಂದು ಮನೆ ಇದೆ, ಆ ಮನೆಯೂ ಕೂಡ ಜಲಾವೃತ ಆಗಿರುವಂಥದ್ದು. ಇದು ಯಾವಾಗಲೂ ಮಳೆ ಬಂದಾಗ ಇದೇ ರೀತಿಯ ಸಮಸ್ಯೆ ಎದುರಾಗುತ್ತಾ? ಹೌದು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಮಳೆಗಾಲ ಅಂತ ಹೇಳಿದ್ರೆ ತುಂಬ ಭೀಕರವಾಗಿರುತ್ತೆ. ಪ್ರತಿ ವರ್ಷ ಅದು ನದಿ ತೀರದಲ್ಲಿರುವಂಥ ಮನೆಗಳಿದೆಯಂತಲ್ಲ, ಅಂದರೆ ಜನಗಳಿದ್ದಾರಲ್ಲ, ತುಂಬ ತೊಂದರೆ ಅನುಭವಿಸ್ತಾರೆ. ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗಂಗಾವಳಿ ನದಿ ಆಗಿರ್ಬೋದು, ಅಥವಾ ತುಂಬ ಪ್ರವಾಹ ಬರುತ್ತೆ ಮಳೆಗಾಲ ಸಂದರ್ಭದಲ್ಲಿ. ಒಂದು ವೇಳೆ ಘಟ್ಟದ ಮೇಲ್ಭಾಗದಲ್ಲಿ ಜಾಸ್ತಿ ಮಳೆ ಆದರೆ ಕರಾವಳಿ ಮುಳುಗೋಗುತ್ತೆ. ಇದೀಗ ಕೂಡ ಹಾಗೆ ಆಗಿದೆ. ಕಳೆದ 10 ದಿನಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ಎಲ್ಲ ಕೃಷಿ ಭೂಮಿಗಳು ಕೂಡ ಜಲಾವೃತ ಆಗಿದೆ. ಈ ಬದಿಯ ಜನ ಕೂಡ ಮನೆ ಮಠಗಳನ್ನು ಬಿಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ. ಪ್ರತಿ ವರ್ಷ ಜನ ಇದೇ ಸಮಸ್ಯೆನೇ ಎದುರಿಸ್ತಾ ಬಂದಿರುವಂಥದ್ದು. ಈಗ ನಮ್ಮ ಪ್ರತಿನಿಧಿ, ಕಾರವಾರದ ಪ್ರತಿನಿಧಿ ಶೇಷಗಿರಿ ಅವರು ಹೇಳ್ತಾ ಇರುವಂಥದ್ದು, ಸಾಕಷ್ಟು ವರ್ಷಗಳಿಂದ ಇಲ್ಲಿ ಅವರು ರಿಪೋರ್ಟಿಂಗನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇಲ್ಲಿ ನೋಡಿ, ನದಿ ಅಂತ ನಿಮ್ಗೆ ಅನ್ಸ್ಬೋದಾದ್ರೆ ನದಿಯಲ್ಲ ಇದು ಇಲ್ಲಿನ ಸ್ಥಳೀಯರು ಮಾಡುವಂಥ ಒಂದು ಬೆಳೆಗಾರರು, ರೈತರು ಮಾಡುವಂಥ ಗದ್ದೆ. ಇದು ಗದ್ದೆಯ ಭಾಗದಲ್ಲಿ ನೋಡಿ ಆ ಮನೆ ಇದೆ. ಆ ಮನೆ ಕೂಡ ಸಂಪೂರ್ಣವಾಗಿ ಅರ್ಧಕ್ಕೆ ಮುಳುಗೋಗಿದೆ. ಇದೇ ನೋಡಿ, ಇಲ್ಲಿ ಬರಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರತಿಯೊಂದು ಜಾಗಕ್ಕೂ ಕೂಡ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುವಂಥ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ತಾಲೂಕಿನಲ್ಲಿರುವ ದುಬಾರಿಯಲ್ಲಿ
ರಾಫ್ಟಿಂಗ್, ಬೋಟಿಂಗ್ ಬಂದ್ ಆಗಿರೋದ್ರಿಂದ ಈಗಾಗಲೇ ಬಂದಿರುವ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಆನೆ ಶಿಬಿರ ನೋಡೋದಕ್ಕೆ ಬರುವ ಪ್ರವಾಸಿಗರನ್ನ ವಾಪಸ್ ಕಳಿಸ್ತಿದ್ದಾರೆ. ಅಲ್ಲಿಗರ ಹೋಗಕ್ಕೆ ಅದು ಕಮ್ಮಿ ಅಡಿ ಕೇಳಿಸಿದೆ ಈಗ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆಗೆ ಮಲಪ್ರಭೆ ಮೈತುಂಬಿ ಹರಿತಿದ್ದಾಳೆ. ಖಾನಾಪುರ ತಾಲೂಕಿನ ಆಸೋಗ ಗ್ರಾಮದಲ್ಲಿ ಮಲಪ್ರಭಾ ನದಿ ಧುಮ್ಮಿಕ್ತಾ ಇದೆ. ನದಿ ಪಾತ್ರದಲ್ಲಿ ಅಳವಡಿಸಲಾಗಿದ್ದ ಪಂಪ್ಸೆಟ್ಗಳು ಮುಳುಗಡೆಯಾಗಿದೆ. ಆಸೋಗ ಗ್ರಾಮದ ರಾಮಲಿಂಗೇಶ್ವರ ದೇಗುಲ ಪಕ್ಕದಲ್ಲಿರುವ ನದಿ ಪಾತ್ರಕ್ಕೆ ತೆರಳದಂತೆ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ನದಿ ಮೈದುಂಬಿ ಹರಿತಾ ಇರೋದಕ್ಕೆ ಮಲಪ್ರಭಾ ನದಿ ಪಾತ್ರದ ಜನ ಖುಷಿಯಾಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ಜೀವನದಿ ಪಾಪನಾಶಿ ನದಿ ಒಡಲು ಭರ್ತಿಯಾಗಿ ಅಪಾಯದ ಮಟ್ಟ ಮೀರಿದೆ. ನದಿ ಪಾತ್ರದ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಅಪಾರ ಪ್ರಮಾಣದ ಭತ್ತದ ಕೃಷಿ ನಾಶವಾಗಿದೆ. ನದಿ ನೀರು ಸೀದಾ ರಸ್ತೆ ಮೇಲೆ ಬಂದಿದೆ. ಮಠದ ಕುಂದ್ರು ಪರಿಸರದಲ್ಲಿ ಸಂಪರ್ಕ ರಸ್ತೆ ಮುಳುಗಡೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿತಾ ಇದೆ. ನೇತ್ರಾವತಿ ನದಿ ಅಬ್ಬರಿಸುತ್ತಾ ಹರಿಯುತ್ತಿದ್ದು ಅಪಾಯದ ಮಟ್ಟ ಮೀರಿದೆ. ಬಂಟ್ವಾಳದಲ್ಲಿ ನೇತ್ರಾವತಿ ನದಿಯ ಅಪಾಯದ ಮಟ್ಟ 8.5 ಮೀಟರ್ ಇದ್ದು ಈಗಾಗಲೇ 8 ಮೀಟರ್ ದಾಟಿ ಹರಿತಾ ಇದೆ.